ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ನನ್ನ ಗೇಮ್ ಎಡಿಟಿಂಗ್ ಚಾನಲ್ ಬರೋ ವೀಡಿಯೋಸ್ಗಳು ಯಾವ ಥರ ಎಡಿಟಿಂಗ್ ಮಾಡ್ತೀನಿ ಅಂತ ಕೂಡ ಇದರಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಚೆನ್ನಾಗೇನೋ ಹೊಸರಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಎಡಿಟಿಂಗ್ ಯೂಸ್ ಹಾಕೋದ್ರೆ ನೀವು ಬರೀ ನೋಡ್ಸ್ಕೊಂಬರುತ್ತೆ. ಅದರೊಂದು ಸಲುವಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಡಿಟಿಂಗ್ ಯಾವ ಥರ ಮಾಡೋದಂದ್ರೆ ನಿಮ್ಗೆ ನಾನು ಹೇಳ್ಕೊಡ್ತೀನಿ ನೋಡಿ. ಈಸಿಯಾಗಿ ಕ್ಯಾಪ್ಕಟ್ ಆ್ಯಪ್ನಲ್ಲಿ ಎಡಿಟಿಂಗ್ ಮಾಡ್ಕೋಬೋದು. ಅದನ್ನೇ ಹೇಗೆ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ. ನೀವು ಏನಾರ ರೀಲ್ಸ್ ಎಡಿಟಿಂಗ್ ಮಾಡಿದರೆ ಅದನ್ನು ಕೂಡ ಎಡಿಟಿಂಗ್ ಮಾಡ್ಕೋಬೋದು. ಮತ್ತು ನೀವು ಫೋಟೋಸ್ ಹಾಕ್ಕೊಂಡು ಎಡಿಟಿಂಗ್ ಕೂಡ ಮಾಡ್ಕೋಬೋದು. ಅದನ್ನೇ ಯಾವ ಥರ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾತ್ರ ಮರಿಬೇಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಪ್ಲಸ್ ಬಟನ್ ಎಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ತಡಿ ಓಪನ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ವಿಡಿಯೋ ಅಲ್ಲಿ ಫೋಟೋಸು ಬಂತು ನೋಡಿ ಫ್ರೆಂಡ್ಸ್. ಈ ಥರ ವಿಡಿಯೋ ಮತ್ತು ಫೋಟೋಸು ನಿಮಗೆ ಓಪನ್ ಆಗ್ತವೆ ನೋಡಿ. ಇಲ್ಲಿ ನೋಡ್ಕೋಬೋದು. ಇಲ್ಲಿ ಚಿಹ್ನೆ ಇಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಹೊಳ್ಳಿ ಬ್ಯಾಕ್ ಹೋಗುತ್ತೆ. ಅದನ್ನು ಬ್ಯಾಕ್ ಹೋಗಿಸಿದ್ರೆ ಹೊಳ್ಳಿ ಈ ಥರ ಏನಾರು ವಿಡಿಯೋ ಅಥವಾ ಪ್ಲೇ ಮಾಡ್ಕೊಂಡ್ರೆ ಅದನ್ನು ಬ್ಯಾಕ್ ಹೋಗಿಸೋದು. ಇಲ್ಲಿ ಎಡಿಟಿಂಗ್ ಇದೆಲ್ಲ ನಾನು ಇಲ್ಲಿ ಕಟ್ ಮಾಡ್ಕೊಂಡೆ ನೋಡಿ. ಈ ಥರ ಕಟ್ ಮಾಡ್ಕೊಂಡ್ರೆ ಎಡಿಟಿಂಗ್ ಇದೆ. ಇದನ್ನು ಕಟ್ ಮಾಡಿದರೆ ಕ್ಲಿಕ್ ಮಾಡಿದರೆ ಈ ಥರ ಕಟ್ ಆಗುತ್ತೆ. ಹೊಳ್ಳಿ ನೀವು ಏನಾರು ಸಾಂಗ್ಸ್ ಹಾಕ್ಬೋದು. ಇಲ್ಲಿ ಹಾಡು ಐತೆ ನೋಡಿ, ಇದ್ರ ಮೇಲೆ ಹಾಕ್ಬೋದು. ಹೊಳ್ಳಿ ನೀವು ಏನಾರು ಲಿರಿಕ್ಸ್ ಹೊತ್ತು ಏನಾರು ಬರ್ಕೋಬೇಕಂದ್ರೆ ಇಲ್ಲಿ ಟೆಸ್ಟ್ ಇದೆ ನೋಡಿ. ಇಲ್ಲಿ ಟಿ ಆಪ್ಷನ್ ಇದೆಲ್ಲ, ಆ ಟಿ ಆಪ್ಷನ್ ಮಾಡಿಬಿಟ್ರೆ ನೀವು ಏನಾರು ಲಿರಿಕ್ಸ್ ಬರ್ಕೋಬೋದು. ಇಲ್ಲಿ ಎಫೆಕ್ಟಲ್ಲಿ ತೋರಿಸ್ತೀನಿ ನೋಡಿ. ಇದು ವಿಡಿಯೋ ಎಫೆಕ್ಟು, ಬಾಡಿ ಎಫೆಕ್ಟ್ ಇದೆ ನೋಡಿ. ಇಲ್ಲಿ ಹೊಳ್ಳಿ 3 ಆಪ್ಷನ್ಸ್ ಇದೆ. ಫೋಟೋ ಎಫೆಕ್ಟೂ ಇದೆ. ವಿಡಿಯೋ ಎಫೆಕ್ಟಲ್ಲಿ ಈ ಥರದೆಲ್ಲ ಎಫೆಕ್ಟು ಓಪನ್ ಆಗುತ್ತೆ. ಅಲ್ಲಿ ಬಾಡಿ ಎಫೆಕ್ಟು ನೋಡ್ಕೋಬೋದು ನೀವು. ಇಲ್ಲಿ ನೋಡಿ, ಇಲ್ಲಿ ಬಾಡಿ ಎಫೆಕ್ಟು. ಹೊಳ್ಳಿ ನೀವು ವಿಡಿಯೋ ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಎಫೆಕ್ಟ್ ಹಾಕಿದೆ ನೋಡಿ. ಈ ಥರ ಎಫೆಕ್ಟ್ ಯಾವ್ದಕ್ಕೆ ಹಾಕಿದೆ ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್. ಇದು ನಡಿಕಿನ ಬಟನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಹೊಳ್ಳಿ ಇಲ್ಲಿ ಎಫೆಕ್ಟ್ಗಳು ಬರ್ತವೆ. ಇದರ ಫೋಟೋ ಎಫೆಕ್ಟ್ಗಳು ಹಾಕೋಬೋದು. ಇದರಲ್ಲಿ ವಿಡಿಯೋಕ್ಕೂ ಹಾಕೋಬೋದು, ಫೋಟೋಕ್ಕೂ ಹಾಕೋಬೋದು ವಿಡಿಯೋ ಎಫೆಕ್ಟು. ಇದರಲ್ಲಿ ಕೂಡ ಎಫೆಕ್ಟ್ ಓಪನ್ ಆಗುತ್ತೆ. ಹೊಳ್ಳಿ ವಾಪಸ್ ಬಂದುಬಿಟ್ಟು ವೈಟ್ ಚಿಹ್ನೆ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೂಡ ಎಫೆಕ್ಟ್ಗಳು ಬರ್ತವೆ ನೋಡಿ. ತೋರಿಸಿ ನೋಡಿ. ಇವು ಎಲ್ಲ ಎಫೆಕ್ಟು ಸ್ವಲ್ಪ VPN ಸರಿಯಾಗಿ ಕಾಣ್ತಾಯಿಲ್ಲ. ಇವು ಕೂಡ ಎಫೆಕ್ಟು ಫ್ರೆಂಡ್ಸ್. VPN ನೆಟ್ವರ್ಕ್ ಎಲ್ಲ ನನ್ನ ಕಡೆ ಸರಿಯಾಗಿ ಹಂಗಾಗಿ ಇದಾಗ್ತಿಲ್ಲ. ಇವು ಕೂಡ ಎಫೆಕ್ಟು ಫ್ರೆಂಡ್ಸ್. VPN ಸರಿಯಾಗಿ ಕನೆಕ್ಟ್ ಆದರೆ ಇವು ಎಲ್ಲ ಎಫೆಕ್ಟ್ಗಳು ಓಪನ್ ಆಗುತ್ತೆ ಫ್ರೆಂಡ್ಸ್. ಹೀಗೆ ನೋಡೋಣ ಕ್ಯಾಪ್ಕಟ್ ಆ್ಯಪ್ನಲ್ಲಿ ಎಡಿಟಿಂಗ್ ಮಾಡೋದು ಹೀಗೆ. ಹೊಳ್ಳಿ ಇಲ್ಲಿ ನೀವು ಯೂಟ್ಯೂಬ್ ಸೈಜು ನೋಡಿ. ಇಲ್ಲಿ ಶಾರ್ಟ್ಸು, ಯೂಟ್ಯೂಬ್ ಸೈಜು, ಇನ್ಸ್ಟಾಗ್ರಾಮು ಎಲ್ಲ ಥರದ ಆಪ್ಷನ್ಸ್ ಕೂಡ ಇದರಲ್ಲಿ ಬರ್ತವೆ ಫ್ರೆಂಡ್ಸ್. ಇದೇ ಥರ ಎಡಿಟಿಂಗ್ ನಿಮ್ಗೆ ಏನಾರು ಬೇಕಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.